ಹಾಯ್ ಓಕೆ ಎಲ್ಲ ಒಂದು ಕೆದಲ್ಲಿ ಯಾರೆಲ್ಲ ಮೊನ್ನೆ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರ್ತಿದ್ರು. ಸೊ ಮೊನ್ನೆ ನನಗೆ ರಿಸಲ್ಟ್ ಕೂಡ ಬಂದಿತ್ತು. ಅಂದಾಗೆ ಇವತ್ತು ಜಿಲ್ಲಾವಾರು ಅಂತಂದರೆ ನಿಮ್ಮ ಒಂದು ಅಂಕಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಯಾರಿಗೆ ಅಂತಂದರೆ ಹೇಳ್ತೀನಿ ನೋಡಿ, ಯಾರೆಲ್ಲ ಮಿನಿಮಮ್ 30 ಮಾರ್ಕ್ಸ್ನ ತೊಗೊಂಡಿದ್ದಾರೆ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ತಮ್ಮ ಒಂದು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಸೊ ನಿಮ್ಗೆ ಏನು ತೋರಿಸ್ತೀನಿ, ನೇಮಕಾತಿಲಿ ಹೋಗ್ತೀನಿ ಅಂತ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ, ಅದರಲ್ಲಿ ಓದಿದ ತಕ್ಷಣ ನಿಮಗೆ RPC ಮತ್ತು KK ಅಂತ ಸಿಗ್ತವೆ ನೋಡಿ. ನೀವು ಎರಡು ಕೂಡ ಬರುತ್ತೆ ಅಂದರೆ ಎರಡು ಕೂಡ ನೋಡಿ. ಇಲ್ಲ ಓನ್ಲಿ ನಾನು RPC ಅಷ್ಟೇ ಬರೆದಿದ್ದೀವಿ ಅಂದರೆ ಕೆಲವೊಂದಿಷ್ಟು ಆಲ್ಮೋಸ್ಟ್ ಹುಡುಗರು RPCಯಲ್ಲಿ ಇರ್ತಾರೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ 7 ಡಿಸ್ಟಿಕ್ಗಳು ಮಾತ್ರ ಕಲ್ಯಾಣ ಕರ್ನಾಟಕದಲ್ಲಿ ಬರೋದು, ರಿಮೈನಿಂಗ್ ಬಿಟ್ಟರೆ ಎಲ್ಲನೂ ಕೂಡ RPC. ಓಕೆ, HK ಸರ್ಟಿಫಿಕೇಟ್ ಇದ್ದವರು KKಯನ್ನು ಕೂಡ ನೋಡ್ಕೊಳ್ಳಿ. ನಾನೀಗ RPC ಮೇಲೆ ಕ್ಲಿಕ್ ಮಾಡ್ಕೊತೀನಂತೆ. RPC ಮೇಲೆ ಕ್ಲಿಕ್ ಮಾಡಿಕೊಂಡು ಈಗೇನು ಬಿಟ್ಟವ್ರಿ, ಈಗ ಫಾರ್ ಎಕ್ಸಾಂಪಲ್ RPC ಹುದ್ದೆಗಳಿಗೆ ತಾತ್ಕಾಲಿಕ ಸಿವಿಲ್ ನೋಡಿ, ತಾತ್ಕಾಲಿಕ ಅಂದರೆ ಪ್ರೊವಿಷನಲ್ ಅಂತ ಬಿಟ್ಟಿದ್ದಾರೆ. ತಾತ್ಕಾಲಿಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಅಂಕಗಳ ಪಟ್ಟಿ ಅಂತ ಬಿಟ್ಟವ್ರೆ. ಮತ್ತೆ ಯಾವುದೇ ರೀತಿಯಾಗಿ ಇದು 1:5 ಅಲ್ಲ, ಅಂಕಗಳು ಇದು ಎಲ್ಲನೂ ಕೂಡ ಮಿನಿಮಮ್ 30 ಮಾರ್ಕ್ಸ್ ತೊಗೊಂಡಿದ್ದವ್ರನ್ನ ಎಲ್ಲನೂ ಕೂಡ ಪಬ್ಲಿಷ್ ಆ ಒಂದು ಪಟ್ಟಿಲಿ ಬಿಟ್ಟವ್ರೆ. ಫಾರ್ ಎಕ್ಸಾಂಪಲ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಂತೆ. ಸೊ ನಿಮ್ದು ಯಾವ ಡಿಸ್ಟಿಕ್ಕು, ನೀವು ಯಾವ ಡಿಸ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ರಿ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಮೈಸೂರು ಸಿಟಿನ ತೊಗೊಳ್ಬೇಕಂತ ಮೈಸೂರು ಸಿಟಿನ ತೊಗೊತೀನಂತೆ. ಓಕೆ, ಮೈಸೂರು ಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬರ್ತದೆ. ಟೋಟಲಾಗಿ 34 ಪೇಜಸ್ ಮೈಸೂರು ಸಿಟಿದು ಬಂದಿದೆ. ಬಟ್ ನಿಮ್ಮದು ಎಲ್ಲಿದೆ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇದರಲ್ಲಿ ಸ್ಟಾರ್ಟಿಂಗ್ ಇದು ಇರೋದು ಸ್ಟಾರ್ಟಿಂಗ್ ಮೇಲ್ ಇದೆ, ಫಿಮೇಲ್ ಕೂಡ ಇದೆ, ತೋರಿಸ್ತೀನಿ ಬೇಕಾದ್ರೆ. ಮೇಲ್ ಎಲ್ಲಿವರೆಗೂ ಕೂಡ ಇದೆ ನೋಡಿ. ಅಪ್ ಟು ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, 900 ಬಂದೆ, 921ವರೆಗೂ ಕೂಡ ಏನಿತ್ತು ನೋಡಿ, ಮೇಲೆ ಇತ್ತು. ನೆಕ್ಸ್ಟ್ ಮತ್ತೆ ಒನ್ ಯಾವುದಾಗ್ತಿದೆ, ರೆಗ್ಯುಲರ್ ವುಮೆನ್ ಹೋಗ್ತಾ ಇದೆ. ಓಕೆ, ಇದನ್ನು ಕೂಡ ಎಲ್ಲಿವರೆಗೂ ಹೋಗ್ತದ, ಯಾಕೆ ಸ್ಕ್ರಾಲ್ ಮಾಡಿ ತೋರಿಸ್ತೀನಿ ನಿಮಗೆ ಟೋಟಲಾಗಿ. ಓಕೆ, 40, 60, ಓಕೆ 70, 80, 90, ಓಕೆ 100ವರೆಗೂ ಹೋಯಿತು. ಓಕೆ, ಸ್ಕ್ರಾಲ್ ಮಾಡೋಣ ತಂಗೆ, ಸ್ವಲ್ಪ ಮೇಲ್ಗಡೆ ತಳ್ಳೋಣ, ಎಲ್ಲಿವರೆಗೂ ಕೂಡ ಹೋಗ್ತದ. ಓಕೆ, ಕಾಣಿಸ್ತಿದೆ 216. ಓಕೆ, ಕಾಣಿಸ್ತಿದೆ 216ವರೆಗೂ ಕೂಡ ವುಮೆನ್ ತೋರಿಸ್ತು. ಆ್ಯಂಡ್ ಇಲ್ಲಿ ಮೈಸೂರು ಸಿಟಿ ಇನ್ ಸರ್ವಿಸ್ ಮೇಲ್ ಅಂತ ಬಂತು, ಆಗಲೇನಿತ್ತು ರೆಗ್ಯುಲರ್ ಅಂತ ಇತ್ತು, ಇದು ಇನ್ ಸರ್ವಿಸ್ ಅಂತ ಕಾಣಿಸ್ತಿದೆ. ಓಕೆ, ಇದನ್ನು ಕೂಡ ಬೇಕಾದ್ರೆ ಸ್ಕ್ರಾಲ್ ಮಾಡಿ ನೋಡಿ. ಇದು ಕೂಡ ಎಷ್ಟಿದ್ದಾವೆ, 20, 30, 40, 50, 60 ಅಂತ ಹೋಗ್ತಾ ಇದೆ. 80, 100ವರೆಗೂ ಕೂಡ ಹೋಯಿತು. ಓಕೆ, 106ವರೆಗೂ ಕೂಡ ಹೋಯಿತು. ಅದೇ ರೀತಿಗೆ ಟ್ರಾನ್ಸ್ಜೆಂಡರ್ ಕೂಡ ಒಂದು ಕಾಣಿಸ್ತಿದೆ ನಿಮಗೆ, ಆ್ಯಂಡ್ ಇನ್ ಸರ್ವಿಸ್ ವುಮೆನ್ ಕೂಡ ಒಂದು ಕಾಣಿಸ್ತಿದೆ. ಸೊ ಈ ಥರ ಇರ್ತದೆ. ನೀವು ಕೂಡ ಹೋಗಿ ಏನು ಮಾಡ್ಬೋದು ಅಂತಂದರೆ ನಿಮ್ಮ ಒಂದು ಪಟ್ಟಿಲಿ ನೋಡಿದ್ರೆ ಮಿನಿಮಮ್ ಹೇಳ್ದಂಗೆ ನಾನು ಏನು ಹೇಳಿದೆ ನಿಮಗೆ, ಮಿನಿಮಮ್ 30 ಹೇಳ್ದಂಗೆ ಮಿನಿಮಮ್ 30 ತೊಗೊಂಡವ್ರನ್ನ ಈ ಒಂದು ಪಟ್ಟಿಲಿ ಬಿಟ್ಟಿರೋದು. ನಿಮಗೆ ಕಟ್ ಆಫಿಗೆ ಎಷ್ಟು ಆಗ್ಬೋದು ಅಂತ ಕೇಳ್ಬೋದು. ಕಟ್ ಆಫ್ ನೋಡಿ 60+ ಯಾರಾದರೂ ಇತ್ತಂದರೆ ನೀವು ಫುಲ್ ಸೇಫ್ ಇರ್ತೀರ, ವರಿ ಮಾಡ್ಕೊಬಿಡಿ. 60+ ಇದ್ದವ್ರು ಮಾತ್ರ ಸೇಫ್ ಇರ್ತಾರೆ. ಈ 50 ಅಬೋವ್ ಬಂದರೆ ಅಥವಾ 45 ಅಬೋವ್ ಬಂದರೆ ಈ ರೇಂಜ್ಗೆ ಇರೋರು ಏನಾಗ್ಬೋದು ಅಂತಂದರೆ, ಸೊ ಇನ್ಬಿಟ್ಟು ನಿಮಗೆ ಯಾವ ಕ್ಯಾಟಗರಿ, ನೀವು ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಿದಿರೋ, ಸೊ ನಿಮ್ಮ ರಿಸರ್ವೇಷನ್ ಎಲ್ಲನೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಅದು ನಿಮಗೆ ಮುಂದೆ ನೆಕ್ಸ್ಟ್ ದಿನಗಳಲ್ಲಿ ಎಲ್ಲನೂ ಕೂಡ ಹೇಳೋಣಂತೆ. ಸದ್ಯಕ್ಕೆ ಹೋಗ್ಬಿಟ್ಟು ನಿಮ್ದು ಎಷ್ಟಿದೆ ನಿಮ್ಮದು ಈ ಕಮೆಂಟಲ್ಲಿ ಹೋಗಿ ಹಾಕಿ. ಕಮೆಂಟ್ ಒಳಗಡೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ನಿಮ್ಗೆ ಎಷ್ಟು ನಿಮ್ಮ ಒಂದು ಡಿಸ್ಟಿಕ್ ಒಳಗಡೆ ರ್ಯಾಂಕ್ ಬಂದಿದೆ. ರ್ಯಾಂಕ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡ್ಕೊತೀನಂತೆ. ನಿಮ್ಮ ರೆಗ್ಯುಲರ್ ಇತ್ತಂತಂದರೆ ರೆಗ್ಯುಲರ್ ಹೋಗಿಬಿಟ್ಟು ನಿಮ್ಮ ರ್ಯಾಂಕ್ ಫಾರ್ ಎಕ್ಸಾಂಪಲ್ ಈಗ 58.75 ಇತ್ತು, 37 ರ್ಯಾಂಕ್ ಇತ್ತು. ಓಕೆ, ಈ ರೀತಿ ಇತ್ತಂದರೆ ಇದನ್ನ ಹೋಗಿ ಹೇಳ್ಬಿಟ್ಟು ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ. ಮೈಸೂರು ಡಿಸ್ಟಿಕ್ ಒಳಗಡೆ ರೆಗ್ಯುಲರ್ ಮೇಲಲ್ಲಿ ಬಸವರಾಜ್ ಇಲ್ಲಿ ಕಾಣಿಸ್ತಿರ್ಬೋದು, ಇವರು 69.25 ಹೈಯೆಸ್ಟ್ ಕಾಣಿಸ್ತಾ ಇದೆ ಇದ್ರೊಳಗಡೆ. ಸೊ ನೋಡಿ ನಿಮ್ದು ಯಾವ ಎಷ್ಟಿದೆ ಇದನ್ನೆಲ್ಲನೂ ಕೂಡ ನಮ್ಮ ಕಮೆಂಟಲ್ಲಿ ಹಾಕಿ ಗೊತ್ತಾಗುತ್ತೆ, ನಿಮಗೆ ಒಂದು ಅಂದಾಜು ಸಿಕ್ಬಿಡುತ್ತದೆ. ಓಕೆ, ಇದೆಲ್ಲನೂ ಕೂಡ ನೋಡುವಷ್ಟರಲ್ಲಿ ಈ PDF ನೋಡಿ ನಿಮ್ಗೆ ಅರ್ಥ ಆಗಿಬಿಡ್ತದೆ. PDF ಏನು ಮಾಡಬೇಕು ಅಂತಂದರೆ ಸಿಂಪಲಾಗಿ KEದೊಳಗಡೆ ಹೋಗಬೇಕು. KEದೊಳಗಡೆ ಹೋಗ್ಬಿಟ್ಟು ಪ್ರವೇಶ ಕ್ಲಿಕ್ ಮಾಡಿಕೊಂಡು ನೇಮಕಾತಿ ಕ್ಲಿಕ್ ಮಾಡ್ಕೊಂಡು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಮೇಲೆ ಹೋಗ್ಬಿಟ್ರೆ RPC ಆ್ಯಂಡ್ KK ಬರ್ತದೆ. ಯಾವುದಾದ್ರು ನಿಮ್ದು ಯಾವ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು PDF ನೋಡ್ಕೊಳ್ಳಿ. ಥ್ಯಾಂಕ್ ಯು.